ಮೃಗಗಳು ಕ್ಷೇಮ ಗಿಡ ಮರಗಳು ಕ್ಷೇಮ ಮೃಗಗಳು ಕ್ಷೇಮ ಜಯ ಸಿಂಹ ಮನೆಯಲ್ಲಿ ಗೌಡ್ರ ಇಲ್ಲವೇ? ಇದಾರೆ ಬನ್ನಿ ಸಾಹೇಬ್ರೆ. ಗೌಡ್ರೆ ಗೌಡ್ರೆ, ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಬೇಕೆಂದು ಬಂದಿದ್ದಾರೆ. ಅವನ್ ಯಾವನಲ್ಲೇ ಇನ್ಸ್ಪೆಕ್ಟರ್? ಎಲ್ಲಾ ಮನೆಗಳು ಸ್ವಿಚ್ ಆಫ್ ನೋಡ್ರಿ. ಓಹೋ, ನನ್ನಳಿಯ ಇನ್ಸ್ಪೆಕ್ಟರ್ ರವಿ ಅವರು. ಬನ್ನಿ ಸಾಹೇಬ್ರೆ, ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮನೆ ಇದ್ದರೆ ನನ್ನ ಮನೆ ಇದ್ದ ಹಾಗೆ ಕ್ಷೇಮ ತಾನೇ. ನಿಮ್ಮಂತ ಅಳಿಯಂದರು ನನ್ನ ಕ್ಷೇಮಕ್ಕಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬ್ರೆ. ಇವನು ನನ್ನ ಮಿಲ್ಲಿನ ಮ್ಯಾನೇಜರ್ ನಾಗರಾಜ್ ಅಂತ, ಈತ ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ. ಈತ ರೋಷ ದ್ವೇಷಕ್ಕೆ ಅಡ್ಡಿಯಾದ ಕುಂಡಗಳ ತಲೆ ಕಡಿದು ಸದಾಕಾಲ ಅಣ್ಣವಿಟ್ಟ ದಣಿಯ ಪ್ರಾಣ ಕಾಪಾಡುವ ನನ್ನ ಬಂಟ ಕಾಳ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನೋ ಬರಲಿಕ್ಕೆ ಹೇಳಿದ್ರಂತೆ? ಅಲ್ಲಿ ಒಂದ್ ಎರಡು ಬಾಕ್ಸ್ ಬೀರ್ ಇಟ್ಟಿವ್ರಿ. ಬರಲಿಕ್ಕೆ ಹೇಳಲೇಬೇಕಾಗಿದೆ ಇನ್ಸ್ಪೆಕ್ಟರ್. ನೀನು ಬೇರೆ ಯಾರೂ ಅಲ್ಲ, ನನ್ನ ಸೋದರಳಿಯ. ನಾನು ಹೇಳಿದ ಹಾಗೆ ಕೇಳಿದರೆ ನಿನ್ನ ಮನೆ ಹೊನ್ನಿನಿಂದ ಕಟ್ಟಿಕೊಳ್ಳಬಹುದು. ಹೌದು, ದೊಡ್ಡ ರೈತನೆನಿಸಿಕೊಂಡ್ರು ಆ ಶಿವ್ಯನ ಗೂಡಿಗೆ ಬೆಂಕಿ ಬಿಟ್ಟ ಬೇರೆ ಯಾರು ಅಲ್ಲ, ನಾನು. ಹೌದು, ಈ ಕೇಸನ್ನು ನೀನು ಕಣ್ಣು ಮುಚ್ಚಿ ಹಾಕಿದರೆ ನಾವು ನಿನಗೆ ಕೈ ಬಿಚ್ಚಿ ಹಣ ಕೊಡುತ್ತೇವೆ. ಪೊಲೀಸಪ್ಪ, ನೀವು ನಮ್ಮ ಕೇಸಿಗೆ ಕೈ. ಆದರೆ ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರದು. ಇವತ್ತಿನಿಂದ ಪೊಲೀಸಪ್ಪ, ಇವತ್ತಿನಿಂದ ನೀ ಏನಾರ ನಮ್ಮ ಕೇಸಿಗೆ ಕೈ ಚಾಚಿದ್ರ ನಿನಗೆ ತಕ್ಕೊಳಕ್ ಪುಸ್ತರಂಗ ನೋಡಪ್ಪ. ಪ್ರಾಣಕ್ಕೆ ತರಿ ಈ ಕೇಸನ್ನು ಬಿಡುತ್ತಲೆಂದು ಹಿಂಜರಿದ್ರೆ ನಿಮ್ಮ ಪ್ರಾಣ ರಕ್ಷಣೆ ಈ ಕೊಡ್ಲಿ ಕಾಳ ಸದಾ ಸಿದ್ಧನೆಂದು ತಿಳಿರಿ. ಸಾಕು ಬಿಡೋಯಪ್ಪ, ಇದನ್ನು ಇಟ್ಟಿ ಅವನು ಮತ್ತೆ ಹಿಂದೆ ಬರ. ನಾವು ಹೇಳಿದ ಕೆಲಸವನ್ನ ನೀನು ಸಿದ್ಧಿಯಾಗಿ ಮಾಡಿದರೆ ಮುಂದೆ ಕರ್ನಾಟಕದ SP ಆಗುತ್ತೀಯ. ಅಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತೆಂದಾಗ ನಾನೇಕೆ ನಿಮ್ಮ ಕೈ ಬಿಡಲಿ? ಮೊದಲು ಈ ಕೇಸು ಯಾರ್ದು ಅಂತ ಗೊತ್ತಿಲ್ಲ. ನಿಮ್ಮ ಹೇಳಿಕೆಯಂತೆ ಈ ಕೇಸನ್ನು ಕಿತ್ತಾಕು ಬಿಡ್ತೇನೆ. ಓಕೆ? ಮಾಡ್ರಿ. ಓಕೆ ತಲಾಟಿಯವರೇ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆಗಳೊಂದಿಗೆ ಅಡ್ವಾನ್ಸ್ ಒಂದು 5,000 ರೂಪಾಯಿಗಳನ್ನು ಕೊಟ್ಟು ಕಳಿಸಿ, ಆಮೇಲೆ ಭೇಟಿಯಾಗೋಣಂತೆ. 5,000 ಹಾಕ್ರಿ. ಒಂದು ಬಂಡಲ ಕಳ್ಸೋಲ್ಲ, ಒಂದು 4 ಚಾಯ್ಸ್, ಒಂದು 4 BP ಮ್ಯಾಗ ಒಂದೇ ಓಡ್
ತಲಾಟೆ 5,000 ಯಾಕೆ 50,000 ಕೊಟ್ಟು ಕಳಿಸಿಬಿಡು. ಎಂತೆಂತ ಹುಟ್ಟಿರೋ ಮರೆ ನಿತ್ ಲಾಪ್ ಲಾಪ್ ಹೋಯ್ಕೋಲ್ಲ ನಿಮ್ಮ ಮುಂದೆ ಏ ಅತಿ ಹೊಡೆಯತ್ತು ಮರೆ ಇದೆ ಅತಿ ಹೊಡೆಯತ್ತೆ ಇದು ಹೋಯ್ಕೋಲ್ಲ ಏನು ಮುಂದೆ. ಇನ್ಸ್ಪೆಕ್ಟರ್, ಇನ್ನೂ ಹಣ ಬೇಕಾದರೆ ಬಾಯಿ ಬಿಟ್ಟು ಕೇಳು, ಹಣದ ರಾಶಿಯನ್ನೇ ಒಟ್ಟಿ ಬಿಡುತ್ತೇನೆ. ಇನ್ಸ್ಪೆಕ್ಟರ್, ನೀನು ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದ ಹಾಗೆ ಕೆಲಸ ಕೊಡೋದು ನಿನ್ನ ಕೆಲಸ. ಇದಕ್ಕೆ ತಪ್ಪಿದರೆ ನಿನ್ನ ಕಾಕಿ ಬಟ್ಟೆನೂ ಉಳಿಯೋದಿಲ್ಲ, ನೀನು ಉಳಿಯೋದಿಲ್ಲ. ತಮ್ಮ ಇಲೆಕ್ಟ್ರಿಕ್ಸ್ ಇದೇ ನಮ್ಮೆಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ ಕೊಡುವ ಸಸಿಯೇ ಹುಟ್ಟಬೇಕೆ ಹೊರತು ಬೇರೆ ಗಿಡ ಹುಟ್ಟೋದಿಲ್ಲ ಗೌಡ್ರೆ. ಮಾವನೆನಿಸಿಕೊಂಡು ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. 7 ಹಳ್ಳಿಗಳ ಒಡೆ ನೆನೆಸಿಕೊಂಡು ನಿನ್ನ ಶ್ರೀಲಕ್ಷ್ಮಿ ವರದ ಹತ್ತು ಸದಾ ನನ್ನ ಮಸ್ತಕ ಮೇಲೆ ಇರುತ್ತಂದರೆ ಅದು ನನ್ನ ಭಾಗ್ಯ. ಬರ್ತೀನಿ. ಖಾಕಿ ಬಟ್ಟೆ ಅಂತೂ ನಮ್ಮ ವಶವಾಯಿತು. ಪ್ರಸಂಗ ಬಂದರೆ ನೀವೇ ಯಜಮಾನರಾಗಿ ಬಿಡುವಂತೆ. ಖಾದಿ ಯಜಮಾನ ಶ್ರೇಕೆ ನಾಗರಾಜ್, ಪ್ರಸಂಗ ಬಿದ್ದರೆ ಕೈಲಾಸದ ಪರಶಿವನ ಯಜಮಾನ ಕೂಡ ಆಗ್ತೀನಿ. ಆದರೆ ನಿನ್ನಂತ ಗೆಳೆಯನ ಸಹಕಾರ ನನಗೆ ಸದಾ ಕಾಲ ಬೇಕು. ಹೊಟ್ಟಬೇಕು ನೋಡಪ್ಪ ಎಂತವ್ರು ನಾವಿಬ್ಬರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲದಿದ್ದರೂ ಇಬ್ಬರು ಸಹೋದರರೆಂದು ತಿಳಿ. ಮನೆ ಮುರಿ ಅವ್ರ ಮಕ್ಕಳು ಇವರು ಇಬ್ರು. ನಮ್ಮಲ್ಲಿ ಕೂಲಿ ಮಾಲೀಕನೆಂಬ ಭೇದವಿದ್ದರೂ ಒಡ ಹುಟ್ಟಿದ ಸಹೋದರರೆಂದು ತಿಳಿ. ನಂಬಿದೆ ನಾಗರಾಜ್. ಒಟ್ಟಾರೆ ಒಗ್ಗಟ್ಟಿನಿಂದ ಸಾಗುತ್ತಿರುವ ಈ ನಮ್ಮ ಬಿಗಿ ಸಂಸಾರದಲ್ಲಿ ಯಾವನಾದರೂ ಕೊಳ್ಳಿರುತ್ತೇನೆಂದು ಬಂದರೆ ಅದೇ ಬೆಂಕಿಯಲ್ಲೇ ಅವನನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ನಂಬಿಕೆ ತಾನೇ? ನಂಬಿದೆ ನಾಗರಾಜ್, ನಂಬಿದೆ. ಇನ್ನು ಮುಂದೆ ನೀನು ನನ್ನ ಒಡ ಹುಟ್ಟಿದ ಸಹೋದರ. ತೆಗೆದುಕೋ ಈ 10,000 ರೂಪಾಯಿಗಳನ್ನು. ಆಳುಗಳಿಗೆಲ್ಲ ಸಂಬಳ ಕೊಟ್ಟು ಶೇಂಗಾ ಖರೀದಿಗೆ ಹೋಗು. ಆಯ್ತು, ಹೋಗಿ ಬರುತ್ತೇನೆ. ಆಗ ಈಗ ಓಡಬಂಕ ಇದು BP ಇದೆ ಕಾಳ. ದೊಡ್ಡ ರೈತನೆನಿಸಿಕೊಂಡು ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಬಡ್ಡಿ ಮಗ ಶಕ್ತಿ ಇನ್ನು ಮುಂದೆ ನಮ್ಮ ಆಳುಗಳ ತಂಟೆಗೆ ಬಂದೆ ಅಂದೇ ಅವನ ಗಂಟಲು ಬಿಡಿಸಿ ಬಿಸಾಕಿ ಬಿಡು. ಅಪ್ಪಣೆ ಅಂದ್ರೆ ಹಿಂದೆ ಅವನ ರುಂಡ ಕರೆದು ಅವನ ಮಾಂಸ ನದಿಗಳೇ ಆಗ್ಬಿಡ್ತೀನಿ ಗೌಡ್ರೆ. ಹೆಂಗೈತ್ರಿ ಮರಿ? ಪಕ್ಕಾ ದೇಶ. ನಮಸ್ಕಾರ ಹೇಳ್ತೀನಿ ದಣಿಗೆ. ಓಹೋ, ದೊಡ್ಡ ರೈತ ನೆನೆಸಿಕೊಂಡ್ರು ಶಿವಣ್ಣನವರು. ಬನ್ನಿ ಶಿವಣ್ಣನವ್ರೇ, ಕುಳಿತುಕೊಳ್ಳಿ. ಇರಲಿ ಇರಲಿ ಗೌಡ್ರಿ. ಆಯಿತು, ಬಂದ ವಿಷಯ ವಿಪರೀತಕ್ಕಿಳಿದು ಹೋಗಿದೆ ಗೌಡ್ರೆ. 8,000 ಕಿಮ್ಮತ್ತು ಬೆಲೆ ಬಾಳುವ ಈ ವರ್ಷದ ಬೆಳೆ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗೂಡಿಗೆ ಯಾರೋ ಸದ್ದಿಲ್ಲದೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ಅದಕ್ಕೆ ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ನಂಬಿ ತಮ್ಮಲ್ಲಿ ಬಂದಿದ್ದೇನೆ. ಇದಕ್ಕೆ ಪರಿಹಾರ ನಿಧಿ ನಾನು ಕೊಡಿಸ್ತೀನಿ ಶಿವ.
ಅದರ ಬಗ್ಗೆ ನೀನೇನು ಚಿಂತಿಸುವ ಪರಿವಾರ ಇಲ್ಲ. ಈಗಾಗಲೇ ಈ ವಿಷಯದ ಬಗ್ಗೆ ಇನ್ಸ್ಪೆಕ್ಟರ್ಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ. ಆ ಗೂಡಿಗೆ ಬೆಂಕಿ ಬಿಟ್ಟ ವ್ಯಕ್ತಿ ಯಾರೇ ಇದ್ದರೂ ಹಿಡಿ ತನ್ನಿರಿ ಎಂದು SP ಅವರ ಕಿವಿಗೂ ಮುಟ್ಟಿಸಿದ್ದೇನೆ. ನೀವೆಂತ ಪುಣ್ಯವಂತರು ಗೌಡ್ರಿ, ಈ ವಿಷಯದ ಬಗ್ಗೆ ನಿಮಗೆ ತಿಳಿಸದೇ ಇದ್ದರು ನನ್ನ ಕೆಲಸ ಮಾಡಲಿಕ್ಕಿದ್ದಿರಲ್ಲ. ನಿಮಗೆ ದೇವರೆನ್ನಲೋ ದೇವ ಮಾನವರೆನ್ನಲೋ ಒಂದು ತಿಳಿಯದಂತಾಗಿದೆ. ಬಡವರ ಬಗ್ಗೆ ಶ್ರಮಿಸುತ್ತಿರುವ ಕಾರ್ಯ ನೋಡಿ ಆ ದೇವರು ಸದಾ ನಿಮ್ಮನ್ನು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇನೆ. ನಾನು ಮಾಡುತ್ತಿರುವ ಕಾರ್ಯ ಇದ್ಯಾವ ದೊಡ್ಡ ಮಾತು ಶಿವ? ನಾನು ಅದನ್ನು ಮಾಡಲೇಬೇಕಾದ ಕೆಲಸ. ಸುತ್ತ 20 ಹಳ್ಳಿಗೆ ದೊಡ್ಡ ರೈತ ಅಧ್ಯಕ್ಷನಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರಂದ ಮೇಲೆ ಆ ಕೆಲಸ ನಾನು ಮಾಡಲೇಬೇಕಾದ ಕೆಲಸ. ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳು ಗೌಡ್ರೆ. 8,000 ಬೆಲೆ ಬಾಳುವ ಗೂಡು ಸುಟ್ಟ ಕಷ್ಟದಲ್ಲಿ ಕೈ ತೊಳೆಯುತ್ತಿದ್ದರು. ನಿಮ್ಮ ನುಡಿ ಕೇಳಿ ನನ್ನ ಮನ ಮಿಡಿಯುತ್ತಿದೆ ಗೌಡ್ರೆ, ನನ್ನ ಮನ ಮಿಡಿಯುತ್ತಿದೆ. ತಮ್ಮ ಶಿವಣ್ಣ, ಹೃದಯದ ಕಷ್ಟ ಯಾಕೋ ತಮ್ಮ? ಈಗ ನಿಂದ ಪಾದದಿಂದ ನೆತ್ತಿಯವರಿ ಬುಕ್ಕತ್ತಲೇ ತಮ್ಮ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರೂ ಬಡವರು ನನ್ನ ಬಗ್ಗೆ ಕೆಟ್ಟ ಕಲ್ಪನೆ ಮಾಡಿಕೊಂಡಿದ್ದಾರೆ ಶಿವ. ಹಿಂದಿದ್ದ ಬಡವ ಮುಂದೆ ಬರಲೆಂದು ನಾನು ಸರ್ಕಾರದ ಮುಂದೆ ಎದೆಗೊಡ್ಡು ನಿಂತರೆ ಜನ ನನಗೆ ವಿರೋಧ ಮಾಡಲಿಕ್ಕೆ ಬರುತ್ತಾರೆ. ಅದರಲ್ಲಿ ಈ ವಿಷಯದಲ್ಲಿ ನಿನ್ನ ತಮ್ಮ ನನ್ನ ಬಗ್ಗೆ ವಿರೋಧವೇ ಮಾಡ್ತಾ ಬಂದು ಬಿಟ್ಟ. ಆದರೆ ನಾನು ನಿನ್ನ ಮುಖ ನೋಡಿ ಅವನನ್ನು ಸುಮ್ಮನೆ ಬಿಟ್ಟು ಬಂದೆ. ಏನು ಅರಿಯದ ನನ್ನ ತಮ್ಮನ ಮಾತನ್ನು ಹಚ್ಚಿಕೊಳ್ಳಬೇಡ ಗೌಡ್ರಿ. ಸರಿಯಾಗಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ನಾನು ಅವನಿಗೆ ಸರಿಯಾಗಿ ಹೇಳ್ತೀನಿ. ತಮ್ಮ ಶಿವಣ್ಣ, ಬುದ್ಧಿ ಹೇಳಕ್ ಹೋದ್ರ ಬುದ್ಧಾಡ್ತಿ ನಾವು ಜನಕ್ಕೆ ಏನ್ ತಿದ್ದಿ ಬುದ್ಧಿ ಹೇಳ್ತೋ ತಮ್ಮ? ಎಲ್ಲಾರು ನಮ್ಮಂತ ಮುರುಕ್ ಮನುಷ್ಯರು ಸಿಕ್ಕ್ರ ಎದಿಗೆ ಓದ್ ಹೋಗ್ಲೇಪ್ಪ. ನೀ ಹೊಯ್ಕೊಳ ನಿಮ್ಮ ಹೆಸರು ಮ್ಯಾಗೆ. ಒದ್ದರೂ ಆಗಲಿ ಇಲ್ಲದೆ ಗುದ್ದಿದರೂ ಆಗಲಿ ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಹಾ ಗೌಡ್ರೆ, ಇನ್ನೊಂದು ವಿಷಯ ಮರೆತು ಬಿಟ್ಟಿದ್ದೆ. ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರ ಹಾಗೆ ನಿಂತು ಹೋಗಿದೆ. ನೀವೀಗ 1,000 ನನಗೆ ಮುಂದಿನ ಬಿತ್ತನೆಗೋಸ್ಕರ ನೀವು ಅನುವು ಮಾಡಿಕೊಟ್ಟರೆ ಮುಂದಿನ ಸಲ ಬರುವ ಬೆಳೆಯಲ್ಲಿ ಮರಳಿ ನಿಮಗೆ ಬಡ್ಡಿ ಸಮೇತ ತೀರಿಸ್ತೀನಿ. ಇದ್ಯಾವ ದೊಡ್ಡ ಮಾತು ಶಿವ? ನೀನು ಬೇಡಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ ನೀ ಮಾತನ್ನು ನೀನು ಹೆದರಿ ಕೇಳಬೇಕೆ? ತಲಾಟಿಯವರೇ, ಕೊಟ್ಟು ಕಳಿಸಿ ಒಂದು 10,000 ರೂಪಾಯಿಗಳನ್ನು. ಆಯ್ತ್ರಿ ತಮ್ಮ ಶಿವಣ್ಣ, ಇದು ನೀನು ಕೊಡೋದು ಬರೀ ಸಾಲಲ್ಲಪ್ಪ, ಸಾಲದಲ್ಲಿ ಕೊಡುವ ಸರ್ಪ. ಇದನ್ನ ಸರಿಯಾಗಿ ನೀ ಆಡಿಸ್ಕೋತ್ ದುಡಿಸ್ಕೋತ್ ಮನೆಗೆ ಬಂದು ಕೊಟ್ಟಿ ನೀ ಉಳಿದಿ ಬರೀ ಸರ್ಪವಾಗಿರುತ್ತೆ. ಎಲ್ಲರ ತಮ್ಮ ನೀ ರೊಕ್ಕ ತಗೊಂಡಿಲ್ಲ ಮನ್ಯಾಗ ಡೊಕ್ಕೊಂಡೆ ಅಂದ್ರೆ ಅವಳಿಗೆ ಸರ್ಪವಾಗಿ ಬಂದು ಕಚ್ಚುತ್ತೋ ತಮ್ಮ. ಮುಂದೆ ವಿಚಾರ ಮಾಡ, ಹೆಂಗಂದ್ರೆ ಗೌಡನ ವಿಚಾರ ಮಾಡ್ಕೋ. ಕಚ್ಚದಂತೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿಯಿಂದ ಅದನ್ನು ಮರಳಿ ಕಳಿಸಿಕೊಡ್ತೀನಿ. ನೀವೇನು ಚಿಂತಿಸಬೇಡಿ. ಹಾಗಾದ್ರೆ ಮೊದಲು ಸಹಾಯ ಮಾಡಪ್ಪ. ಅವಶ್ಯವಾಗಿ ಹಾಕುತ್ತೇನೆ. ನಾನಿನ್ನು ಬರುತ್ತೇನೆ ಗೌಡ್ರಿ.
ಬೇಕು. ಹೋಗು ಹೋಗು ಬೆಪ್ಪ ಶಿವ್ಯ, ಹೋಗು. ನಾನು ಕೊಟ್ಟಿರುವ ಈ 10,000 ರೂಪಾಯಿಗಳು ನಿನ್ನ ಮನೆ ನಡೆಸುವುದಕ್ಕಲ್ಲ, ನಿನ್ನ ಮನೆ ಸರ್ವನಾಶ ಮಾಡುವುದಕ್ಕೆ. ಇವತ್ತೇ ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನು ಕಚ್ಚುವುದಕ್ಕಾಗಿ ದೊಡ್ಡ ರೈತನೆನ್ನಿಸಿಕೊಂಡು ಗುಡ್ಡದ ಆಕಾರವಾಗಿ ಬೆಳೆಸಿರುತ್ತಿರುವ ನಿನ್ನ ತಮ್ಮನನ್ನು ನನ್ನ ಕಾಲಡಿಯಲ್ಲಿ ಹಾಕಿ ಒಂದರ ಹಿಂದೆ ಒಂದರಂತೆ ನಿನ್ನ ಸರ್ವಾಸ್ತಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಶೀಲವನ್ನು ಸುಟ್ಟು ಬಿಟ್ಟ ಪುರಾರಿ ಗೌಡ ನೆನೆಸಿಕೊಳ್ಳದಿದ್ದರೆ ನನ್ನ ಹೆಸರು ರುದ್ರೇಗೌಡನೇ ಅಲ್ಲ. ಧನಿ ಹೋಗಲೇ, ಸರಿಯಾಗಿ ಕಂಟ್ರಿ ಸಾರಾಯಿ ಲಾರಿಗೆ ಲೋಡ್ ಮಾಡಿ ಜೀಪ್ ತೆಗೆದುಕೊಂಡು ಚೆನ್ನನಿಗೆ ಆಫೀಸ್ಗೆ ಬರಲಿಕ್ಕೆ ಹೇಳು. ಭದ್ರತೆಗೆ ನಾವು ಹಿಂದೆ ಹೋಗೋಣಂತೆ. ಹೌದು ಧನಿ, ನಮ್ಮ ಕಂಟ್ರಿ ಸಾರಾಯಿ ಗಾಡಿಗೆ ಯಾವನಾದ್ರೂ ಪುಡಾರ ಆಫೀಸರ್ ಅಡ್ಡ ಬಂದ್ರೆ ಅದೇ ಗಾಡಿ ಮುಂದೆ ಅಡ್ಡ ಹಾಕಿ ಶಿವಳಿ ಬಿಟ್ಟನೋ ಅವರ ಶರೀರವನ್ನು. ಬೆರ್ಸ್ ಚೆಳವ ಏನು ಮಾಡ್ತೀವಿ, ಚೆಳ ಬರ್ತಾನೆ ತಲಾಟಿ. ಇನ್ನೇನು ಕೇಳ್ತೀರಿ? ಹೆಂಗಾತ ಅವನು ಮನೆ ಮುರಿದಿರೆ, ಹೆಂಗಾದ್ರೂ ಹೆಣ್ಮಗಳ ಕೈ ಇಟ್ರೆ ಪಾಪ ಅದು ಬಾಯ ಸತ್ತ ಮನುಷ್ಯ. ನಡ್ರಿ ನಾವು ರೆಸ್ಟ್ ಮಾಡೋಣ.